ಸಿದ್ದು ಸರ್ಕಾರ್ ಸ್ಪೆಷಲ್ ಬುಲೆಟಿನ್ಗೆ ಸ್ವಾಗತ. ನಾನು ಶ್ರುತಿರಾಜ್. ಸಿಎಂ ಆಗಿ ಸಿದ್ದರಾಮಯ್ಯನವರು, ಡಿಸಿಎಂ ಆಗಿ ಡಿಕೆ ಶಿವಕುಮಾರ್ ಅವರು ನಾಳೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. 20ಕ್ಕೂ ಹೆಚ್ಚು ಜನ ಸಚಿವರಾಗಿ ನಾಳೆಗೆ ಹಾಗಾದ್ರೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರಾ ಅನ್ನೋದೊಂದು ಪ್ರಶ್ನೆ ಇದೆ. ಉತ್ತರ ಅದಕ್ಕೆ ನಾಳೆಯೇ ಸಿಗಬೇಕು ಅಂತ ಅನ್ಸುತ್ತೆ. ಈಗಾಗಲೇ ಸಿಎಂ ಆಗಿ ಸಿದ್ದರಾಮಯ್ಯನವರು, ಡಿಸಿಎಂ ಆಗಿ ಡಿಕೆ ಶಿವಕುಮಾರ್ ಅವರು ಆಯ್ಕೆಯಾಗಿದ್ದಾರೆ. ನಾಳೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ನಾಳೆ ಇವರಿಬ್ಬರ ಜೊತೆಗೆ ಈ ಕಂಠೀರವ ಸ್ಟೇಡಿಯಂನಲ್ಲಿ 20ಕ್ಕೂ ಹೆಚ್ಚು ಜನ ಶಾಸಕರು ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಕಂಠೀರವ ಕ್ರೀಡಾಂಗಣದಲ್ಲಿ ಸಿದ್ಧತೆಗಳಾಗ್ತಾ ಇದೆ. ಸ್ಟೇಡಿಯಂನ ಅಷ್ಟ ದಿಕ್ಕುಗಳಲ್ಲಿ ಕೂಡ ಖಾಕಿ ಭದ್ರತೆಯನ್ನ ಕೊಡಲಾಗಿದೆ. ರಾಜ್ಯದೆಲ್ಲೆಡೆಯಿಂದ ಕಾರ್ಯಕರ್ತರ ಆಗಮನ ಆಗೋ ಹಿನ್ನೆಲೆಯಲ್ಲಿ ಬಿಗಿ ಭದ್ರತೆಯನ್ನ ಕೊಡಲಾಗಿದೆ. ಎಲ್ಲಾ ಗೇಟ್ಗಳಲ್ಲೂ ಕೂಡ ವಿವಿಐಪಿಗಳಿಗೆ ಎಂಟ್ರಿಯನ್ನ ಕೊಡಲಾಗಿದೆ. ಕಂಠೀರವ ಸ್ಟೇಡಿಯಂನ ಅಷ್ಟ ದಿಕ್ಕುಗಳಲ್ಲಿ ಸರಿಯಾಗಿ ಭದ್ರತಾ ವ್ಯವಸ್ಥೆಯನ್ನ ಕೂಡ ಕಲ್ಪಿಸಲಾಗಿದೆ. ನಿನ್ನೆಯಿಂದಲೂ ಕೂಡ ಈ ತಯಾರಿಗಳೆಲ್ಲ ಆಗ್ತಾ ಇದೆ. ಯಾವಾಗ ನಿನ್ನೆ ಅಧಿಕೃತವಾಗಿ ಎಐಸಿಸಿ ಕಡೆಯಿಂದ ಅನೌನ್ಸ್ ಆಯ್ತು, ಆ ಸಂದರ್ಭದಲ್ಲೇ ಇಲ್ಲಿ ತಯಾರಿಗಳು ಕೂಡ ಶುರುವಾಯಿತು. ನಿನ್ನೆ ವೇದಿಕೆಯ ನಿರ್ಮಾಣದ ಕಾರ್ಯಗಳು ಕೂಡ ನಡೀತಾ ಇತ್ತು. ನಾಳೆ ಸಿದ್ದರಾಮಯ್ಯನವರು ಸಿಎಂ ಆಗಿ, ಮತ್ತೊಂದು ಕಡೆಗೆ ಉಪಮುಖ್ಯಮಂತ್ರಿಯಾಗಿ ಶಿವಕುಮಾರ್ ಅವರು ಇಬ್ರು ಕೂಡ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಇವರಿಬ್ಬರ ಈ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ರಾಜ್ಯಾದ್ಯಂತ ಸಾಕಷ್ಟು ಜನ, ಲಕ್ಷಾಂತರ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಕಂಠೀರವ ಸ್ಟೇಡಿಯಂಗೆ ಆಗಮಿಸುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ಕಂಠೀರವ ಸ್ಟೇಡಿಯಂನ ಅಷ್ಟ ದಿಕ್ಕುಗಳಲ್ಲೂ ಕೂಡ ಖಾಕಿ ಭದ್ರತೆಯನ್ನ ಒದಗಿಸಲಾಗಿದೆ. ಸೊ ಒಂದು ಕಡೆಗೆ ತಾವು ಗಮನಿಸ್ತಾ ಇದ್ರಿ ಯಾವ ರೀತಿಯಾದಂತಹ ವ್ಯವಸ್ಥೆಗಳಾಗ್ತಾ ಇದೆ ಅಂತ ಹೇಳಿ. ಸೊ ಅಲ್ಲಿ ಈಗಾಗಲೇ ಬ್ಯಾರಿಕೇಡ್ಗಳಾಗ್ಲಿ, ಜೊತೆಗೆ ಅಲ್ಲಿಗೆ ಸೇರುವಂತಹ ವೇದಿಕೆಗೆ ಆಸನದ ವ್ಯವಸ್ಥೆಗಳಾಗ್ಲಿ, ಮತ್ತೊಂದು ಕಡೆಗೆ ಸ್ಟೇಜ್ ನಿರ್ಮಾಣಕ್ಕೆ ಬೇಕಾಗಿರುವಂತಹ ವಸ್ತುಗಳಾಗ್ಲಿ ಎಲ್ಲವನ್ನ ಕೂಡ ಈಗಾಗಲೇ ಆ ಸ್ಥಳಕ್ಕೆ ತಂದು ಹಾಕಲಾಗಿದೆ. ಮತ್ತೊಂದು ಕಡೆಗೆ ಚೇರ್ಗಳನ್ನ, ಜೊತೆಗೆ ಶಾಮಿಯಾನವನ್ನ ಕೂಡ ತಾವು ಗಮನಿಸ್ತಾ ಇದ್ದೀರಿ. ಯಾವ ರೀತಿಯಾಗಿ ವ್ಯವಸ್ಥೆಗಳು ಈಗಾಗಲೇ ನಿನ್ನೆಯಿಂದಲೂ ಕೂಡ ನಡೀತಾ ಇದೆ ಅಂತ ಹೇಳಿ. ದೊಡ್ಡ ದೊಡ್ಡ ವಾಹನಗಳಲ್ಲಿ ಈ ಬ್ಯಾರಿಕೇಡ್ಗಳು, ಜೊತೆಗೆ ಸ್ಟೇಜ್ಗೆ ಬೇಕಾಗಿರುವಂತಹ ವ್ಯವಸ್ಥೆಗಳು, ಜೊತೆಗೆ ಆಸನದ ವ್ಯವಸ್ಥೆಗಳು ಎಲ್ಲವನ್ನ ಕೂಡ ಈಗಾಗಲೇ ತಯಾರಿಯೆಲ್ಲ ನಿರತರಾಗಿದ್ದಾರೆ. ಅಷ್ಟೊಂದು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಸೇರೋದ್ರಿಂದ ಬ್ಯಾರಿಕೇಡ್ಗಳನ್ನ ವ್ಯವಸ್ಥೆಯನ್ನ ಕೂಡ ಮಾಡಬೇಕಾಗುತ್ತೆ. ಜೊತೆಗೆ ಎಷ್ಟು ಜನರಿಗೆ ಅಲ್ಲಿ ಆಸನದ ವ್ಯವಸ್ಥೆಯನ್ನ ಕೊಡಲಾಗುತ್ತೆ ಏನು ಅನ್ನೋದು ಗೊತ್ತಾಗಬೇಕಾಗಿದೆ ಮಾಹಿತಿ. ಸ್ಟೇಡಿಯಂನ 2 ಗೇಟ್ಗಳಲ್ಲಿ ವಿವಿಐಪಿಗಳಿಗೆ ಎಂಟ್ರಿಯನ್ನ ಕೂಡ ಕೊಡಲಾಗಿದೆ. ನಾಳೆಯಿಂದ ಸಿದ್ದು ಹಾಗೆ ಡಿಕೆ ಅವರ ಜೋಡತಿನ ಸರ್ಕಾರ ಶುರುವಾಗ್ತಾ ಇದೆ ರಾಜ್ಯದಲ್ಲಿ. ಆ ಹಿನ್ನೆಲೆಯಲ್ಲಿ ನಾಳೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಕೂಡ ನಡೆಯುತ್ತೆ. ಬೇರೆ ಬೇರೆ ಕಡೆಗಳಿಂದ ಮುಖ್ಯಮಂತ್ರಿಗಳಿಗೂ ಕೂಡ ಆಹ್ವಾನವನ್ನ ಕೂಡ ಕೊಡಲಾಗಿದೆ. ಇನ್ನು ಹಾಗಾದ್ರೆ ವ್ಯವಸ್ಥೆಗಳು ಯಾವ ರೀತಿ ಇದೆ, ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ಲಿಕ್ಕೆ ಕಂಠೀರವ ಕ್ರೀಡಾಂಗಣದಿಂದ ನಮ್ಮ ಪ್ರತಿನಿಧಿ ಗಂಗಾಧರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಸಿದ್ದರಾಮಯ್ಯ ಅವರ ನಿವಾಸದ ಮುಂದೆ ನಮ್ಮ ಪ್ರತಿನಿಧಿ ಕೃಷ್ಣ ಅವರು ಜಾಯ್ನ್ ಆಗ್ತಾ ಇದ್ದಾರೆ. ಇನ್ನು ಮತ್ತೊಂದು ಕಡೆಗೆ ಶಿವಕುಮಾರ್ ಅವರ ನಿವಾಸದಿಂದ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಜಾಯ್ನ್ ಆಗ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ದೆಹಲಿಯಿಂದ ಆಶಿಕ್ ಮುಲ್ಕಿ ಅವರು ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮೊದಲನೇದಾಗಿ ನನ್ನ ಪ್ರಶ್ನೆ ಗಂಗಾಧರ್, ನಿನ್ನೆಯಿಂದಲೂ ಕೂಡ ನಾಳಿನ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಅದ್ದೂರಿಯಾದಂತಹ ತಯಾರಿಗಳು ಕೂಡ ಆಗ್ತಾ ಇದೆ. ಸಿದ್ಧತೆ ಎಲ್ಲಿವರೆಗೂ ಬಂದಿದೆ, ಯಾವ ರೀತಿಯಾಗಿ ವ್ಯವಸ್ಥೆಗಳಾಗ್ತಾ ಇದೆ ಕಂಠೀರವ ಸ್ಟೇಡಿಯಂನಲ್ಲಿ? ಶ್ರುತಿ, ಕಂಠೀರವ ಸ್ಟೇಡಿಯಂನಲ್ಲಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು, ಜೊತೆಗೆ ಉಪಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡುವಂತಹ ಸಂದರ್ಭದಲ್ಲಿ ಈಗ ಸದ್ಯ ಕಂಠೀರವ ಸ್ಟೇಡಿಯಂನಲ್ಲಿ ಭರ್ಜರಿಯಾದಂತಹ ಒಂದು ಸಿದ್ಧತಾ ಕಾರ್ಯಕ್ರಮಗಳು ನಡೀತಾ ಇದೆ. ಈಗಷ್ಟೇ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ತಾ ಇದ್ದಾರೆ. ನಾನಿದೀಗ ಕಂಠೀರವ ಸ್ಟೇಡಿಯಂನ ಒಳಾಂಗಣದ ಒಳಗಡೆ ಇದ್ದೇನೆ. ಇಲ್ಲಿ ಪೊಲೀಸ್ ಅಧಿಕಾರಿಗಳೆಲ್ಲ ಕೂಡ ಭೇಟಿ ಕೊಟ್ಟು ಒಂದು ಪರಿಶೀಲನೆ ಕೂಡ ಮಾಡ್ತಾ ಇರುವಂತದ್ದು. ಇದೇ ಸಂದರ್ಭದಲ್ಲಿ ನೋಡಬಹುದು, ಈಗಷ್ಟೇ ಅಂದ್ರೆ ಇದು ಮೇನ್ ನಾನಿರುವಂತಹ ಸ್ಥಳ, ವಿಐಪಿಗಳು ಮೂವ್ಮೆಂಟ್ ಆಗುವಂತಹ ಜಾಗ. ಈ ಒಂದು ಸ್ಥಳದಲ್ಲಿ ನಿಂತ್ಕೊಂಡು ಈಗ ಸದ್ಯ ಅಲ್ಲಿ ಪೊಲೀಸ್ ಅಧಿಕಾರಿಗಳು ಕೂಡ ಭೇಟಿ ಕೊಟ್ಟು ಅಲ್ಲಿ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಸಂತೆ ಎಲ್ಲ ಕೂಡ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಈಗ ಏನಾಗಬಹುದು, ಈಗ ಅಷ್ಟೇ MLC ಗೋವಿಂದರಾಜ್ ಅವರು ಕೂಡ ಭೇಟಿ ಕೊಟ್ಟಿದ್ರು. MLC ಗೋವಿಂದರಾಜ್ ಅವರು ಹಿರಿಯ ಪೊಲೀಸ್ ಅಧಿಕಾರಿಗಳಿಂದ ಕೂಡ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ನಾಳಿನ ಕಾರ್ಯಕ್ರಮ ಹೇಗೆಲ್ಲ ನಡಿಬೇಕು ಏನು ಅನ್ನೋದ್ರ ಬಗ್ಗೆ ಕೂಡ ಒಂದು ಮಾಹಿತಿಯನ್ನ ಪಡ್ಕೊಳ್ತಾ ಇರುವಂತದ್ದು. ಸದ್ಯ ಈಗ ನೋಡಬಹುದು, ರೆಡ್ ಮ್ಯಾಟ್ ಅನ್ನ ಹಾಕಿದ್ದಾರೆ ಪೊಲೀಸರು. ರೆಡ್ ಮ್ಯಾಟ್ ಹಾಕಿ ಈಗ ಇಲ್ಲಿ ಏನು ಒಂದು ಸ್ಟೇಜ್ ಕಾಣಿಸ್ತಾ ಇದೆ. ಈ ಸ್ಟೇಜು ಈಗ ಸದ್ಯ ಅಲ್ಲಿ ಏನು ಮಾಹಿತಿಯನ್ನ ಪಡ್ಕೊಳ್ತಾ ಇರುವಂತದ್ದು. ಈ ಸ್ಟೇಜ್ ಒಳಗಡೆ ಸದ್ಯ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಒಟ್ಟಾರೆ ಈಗ ನಾಳೆ ಏನು ಒಂದು 12:30ಕ್ಕೆ ಒಂದು ಪ್ರಮಾಣ ವಚನ ಒಂದು ಕಾರ್ಯಕ್ರಮ ಏನಿದೆ, ಈ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ನೋಡಬಹುದು ಈ ಒಂದು ಸಂದರ್ಭದಲ್ಲಿ ಒಂದು ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಸದ್ಯ MLC ಆಗಿರುವಂತಹ ಗೋವಿಂದರಾಜ್ ಅವರ ಆಗಿರ್ಬೋದು, ಮತ್ತೆ ಹಿರಿಯ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ಅವರು ಕೂಡ ನಾಳಿನ ಕಾರ್ಯಕ್ರಮಗಳೇನ ನಡೀತಾ ಇದ್ದಾವೆ. ಮತ್ತೆ ಹಿರಿಯ ಪೊಲೀಸ್ ಅಧಿಕಾರಿ ಸಂದೀಪ್ ಪಾಟೀಲ್ ಅವರು ಎಲ್ಲ ಕೂಡ ಒಂದು ಮಾಹಿತಿಯನ್ನ ಪಡ್ಕೊಳ್ತಾ ಇರುವಂತದ್ದು. ಒಟ್ಟಾರೆಯಾಗಿ ನಾಳಿನ ಸಂದರ್ಭದಲ್ಲಿ ಯಾವುದೇ ರೀತಿ ಸಮಸ್ಯೆಗಳಾಗಬಾರ್ದು ಅಂತೇಳಿ ಸುಮಾರು 1,500ಕ್ಕೂ ಹೆಚ್ಚು ಪೊಲೀಸರನ್ನ ಇಲ್ಲಿ ಬಂದೋಬಸ್ತ್ ಮಾಡಿಕೊಳ್ಳೋ ನಿಟ್ಟಿನಲ್ಲಿ, ಮತ್ತೆ ಜೊತೆಗೆ ಟ್ರಾಫಿಕ್ ಇಲ್ಲಿ ಸುತ್ತಮುತ್ತಲೂ ಕೂಡ ಸುಮಾರು ಇಲ್ಲಿ 35,000 ಪೊಲೀಸರು, ಅಂದ್ರೆ ಇಲ್ಲಿ ಬರುವಂತವ್ರು ಏನಿರ್ತಾರೆ, ಅಂದ್ರೆ ಇಲ್ಲಿ ಅಭಿಮಾನಿಗಳಾಗಿರ್ಬೋದು, ಕಾರ್ಯಕರ್ತರಾಗಿರ್ಬೋದು, ಇಲ್ಲಿ ಕೆಪಾಸಿಟಿ ಇರುವಂತದ್ದು 35,000 ಮಂದಿ. ಆದ್ರೆ ಲಕ್ಷಾಂತರ ಮಂದಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತಹ ನಿಟ್ಟಿನಲ್ಲಿ ಸುತ್ತಲೂ ಕೂಡ ಅಂದ್ರೆ ಇಲ್ಲಿ ಟ್ರಾಫಿಕ್ ಯಾವುದೇ ರೀತಿ ಪ್ರಾಬ್ಲಮ್ ಆಗಬಾರ್ದು ಅಂತೇಳಿ ಟ್ರಾಫಿಕ್ ಡೈವರ್ಷನ್ ಅನ್ನು ಕೂಡ ಮಾಡಿಕೊಂಡಿರುವಂತದ್ದು. ಅದರ ಜೊತೆಯಲ್ಲಿ
ಈಗ ಕಂದಾಯ ಅಧಿಕಾರಿಗಳಾಗಿರ್ಬೋದು, ಗೃಹ ಇಲಾಖೆಯ ಅಧಿಕಾರಿಗಳಾಗಿರ್ಬೋದು ಎಲ್ಲ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಲಕ್ಷಾಂತರ ಮಂದಿ ಇದು ಒಂದು ಕಡೆ ಶಕ್ತಿ ಪ್ರದರ್ಶನ ಒಂದು ವೇದಿಕೆ, ಜೊತೆಗೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರದ ಒಂದು ಸಂದರ್ಭದ ಹಿನ್ನೆಲೆಯಲ್ಲಿ ಎರಡು ಮೇನ್ ಗೇಟ್ ಅಂದ್ರೆ ನಾನೀಗ ಇತ್ತಿರುವಂತಹ ಸ್ಥಳ ಏನಿದೆ ಇದು ಮೇನ್ ಗೇಟ್ ವಿಐಪಿ ಮೂವ್ಮೆಂಟ್ ಆಗುವಂತಹ ಜಾಗ. ಇಲ್ಲಿ ಮಾತ್ರ ವಿಐಪಿ ಮೂವ್ಮೆಂಟರ್ಗೆ ಕೊಡ್ತಾರೆ. ಅದನ್ನು ಹೊರತುಪಡಿಸಿ ಪಕ್ಕದಲ್ಲಿ ಇನ್ನೊಂದು ಮೇನ್ ಗೇಟ್ ಇದೆ. ಅಲ್ಲಿ ಏನು ಪ್ರಮುಖವಾಗಿ ಕಾಂಗ್ರೆಸ್ನ ಮುಖಂಡರು, ನಾಯಕರು ಅವರಿಗೆ ಅವಕಾಶ, ಮತ್ತೆ ಏನು ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅವರ ಫ್ಯಾಮಿಲಿ ಮೆಂಬರ್ಸ್ ಮತ್ತೆ ಶಾಸಕರು, ಎಲ್ಲ ಶಾಸಕರಿಗೆ ಒಂದು ಕಡೆ ಶಾಸಕರಿಗೆ ಮತ್ತೆ ಅವರ ಕುಟುಂಬಸ್ಥರಿಗೆ ಒಂದು ಕಡೆ ಎರಡು ಬದಿಯಲ್ಲಿ ಜಾಗವನ್ನ ಮಾಡಿ ಈಗ ಆಲ್ರೆಡಿ ಒಂದು ಸ್ಟೇಜ್ ಅನ್ನ ಹಾಕಿ ಎಲ್ಲ ಒಂದು ವ್ಯವಸ್ಥೆ ಭರ್ಜರಿಯಾಗಿ ಮಾಡ್ಕೊಳ್ತಾ ಇರುವಂತದ್ದು. ಮತ್ತೆ ಮಧ್ಯಾಹ್ನದ ವೇಳೆಗಾಗಿ ಎಲ್ಲ ಕೂಡ ಈಗ ಸುತ್ತಲೂ ಕೂಡ ಇನ್ನು ಒಂದು ಸ್ಟೇಡಿಯಂನ ಮುಂಭಾಗದಲ್ಲಿ ಬ್ಯಾರಿಕೇಡ್ ಗಳನ್ನ ಹಾಕಿ ಅಲ್ಲಿ ಮತ್ತೆ ಎಲ್ಲ ಅಭಿಮಾನಿಗಳು, ಕಾರ್ಯಕರ್ತರೆಲ್ಲ ಫ್ಲೆಕ್ಸ್ ಗಳನ್ನ ಕಟ್ತಾ ಇದ್ದಾರೆ, ಒಂದ್ ಕಡೆ ಶುಭಾಶಯಗಳನ್ನ ಕೊಡ್ತಾ ಇರುವಂತದ್ದು. ಈ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳಾಗಬಾರ್ದು ಅಂತ ಹೇಳಿ ಪೊಲೀಸರು ಸಾಕಷ್ಟು ಕಟ್ಟೆಚ್ಚರವನ್ನು ವಹಿಸಿಕೊಂಡಿದ್ದಾರೆ. ಸುಮಾರು 500 ಮಂದಿ ಪೊಲೀಸರನ್ನ ಇಲ್ಲಿ ಭದ್ರತೆಗೆ ಅಂದ್ರೆ ಟ್ರಾಫಿಕ್ ಪೊಲೀಸರು ಕೂಡ ಯಾವುದೇ ರೀತಿ ಸಂಚಾರ ದಟ್ಟಣೆ ಆಗಬಾರ್ದು, ಮತ್ತೆ ವೆಹಿಕಲ್ಸ್ ಮೂವ್ಮೆಂಟ್ ಕೂಡ ಅಂದ್ರೆ ಕೋಲಾರ ಆಗಿರ್ಬೋದು, ಮೈಸೂರು ಮತ್ತೆ ಉತ್ತರ ಕರ್ನಾಟಕ ಭಾಗದಿಂದ ಹೆಚ್ಚಾಗಿ ಅಭಿಮಾನಿಗಳು ಸಿದ್ದರಾಮಯ್ಯನವರಿಗೆ ಇರುವಂತದ್ದು. ಹೀಗಾಗಿ ಅಲ್ಲಿಂದ ಸಾಕಷ್ಟು ಮಂದಿ ಬರ್ತಾರೆ ಅಂತ ಹೇಳಿ ಈಗ ಪೊಲೀಸರು ಸಾಕಷ್ಟು ಒಂದು ವ್ಯವಸ್ಥೆಯನ್ನ ಈಗ ಮಾಡ್ಕೊಳ್ತಾ ಇರುವಂತದ್ದು. ಶ್ರುತಿ, ಓಕೆ ಗಂಗಾಧರ್, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ. ನಾಳೆ ಪ್ರಮಾಣ ವಚನ ಸಮಾರಂಭ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ದೆಹಲಿಗೆ ಸಿದ್ದರಾಮಯ್ಯನವರು ಹಾಗೆ ಡಿಕೆ ಶಿವಕುಮಾರ್ ಅವರು ಹೋಗ್ತಾರೆ. ಇವರಿಬ್ಬರ ಜೊತೆಗೆ ಸಾಕಷ್ಟು ಜನ ಶಾಸಕರುಗಳು ಕೂಡ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ನಾಳೆ ನಡೆಯುವಂತಹ ಈ ಪ್ರಮಾಣ ವಚನ ಸಮಾರಂಭದಲ್ಲಿ ಸಿದ್ದರಾಮಯ್ಯನವರು ಹಾಗೆ ಡಿಕೆ ಶಿವಕುಮಾರ್ ಅವರ ಜೊತೆ ಯಾರ್ಯಾರು ಸಚಿವರಾಗ್ತಾರೆ? ಹಾಗಾದ್ರೆ ಯಾವ ಖಾತೆಗಳಿನ್ನೂ ಕೂಡ ನಿರ್ಧಾರ ಆಗಿಲ್ಲ. ಆ ಹಿನ್ನೆಲೆಯಲ್ಲಿ ದೆಹಲಿಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಕೂತ್ಕೊಂಡು ಮಾತುಕತೆಯನ್ನ ನಡೆಸಿ ಚರ್ಚೆಯನ್ನ ಮಾಡಿ ಯಾರಿಗೆ ಕೊಡಬೇಕು ಅಂತ ಹೇಳಿ, ಸಚಿವರು ಯಾರು ಅಂತ ಹೇಳಿ ಇವತ್ತು ದೆಹಲಿಯಲ್ಲಿ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಖರ್ಗೆ ಅವರು ನಿರ್ಧಾರವನ್ನ ಮಾಡ್ತಾರೆ. ಆ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ಹಾಗೆ ಡಿಕೆ ಶಿವಕುಮಾರ್ ಅವರು ಪ್ರತ್ಯೇಕ ಪಟ್ಟಿಯನ್ನ ಹಿಡಿದುಕೊಂಡು ದೆಹಲಿಗೆ ಪ್ರವಾಸವನ್ನ ಬೆಳೆಸ್ತಾ ಇದ್ದಾರೆ. ಇಬ್ರು ಕೂಡ ಒಂದೇ ವಿಮಾನದಲ್ಲಿ ಇವತ್ತು ದೆಹಲಿಗೆ ಪಯಣವನ್ನ ಬೆಳೆಸ್ತಾರೆ. ಇವರಿಬ್ಬರ ಜೊತೆಯಲ್ಲಿ 28 ಸಚಿವರಾಗಬೇಕಾಗುತ್ತೆ. ಸಿಎಂ, ಡಿಸಿಎಂ ಸೇರಿದಂತೆ 30 ಸ್ಥಾನಗಳನ್ನ ಇವತ್ತು ತುಂಬಬೇಕು ಅನ್ನೋ ಚಿಂತನೆಗಳಿದೆ. 4 ಖಾತೆಯನ್ನ ಖಾಲಿ ಉಳಿಸಿಕೊಳ್ಳುವಂತಹ ಕುರಿತು ನಿರ್ಧಾರವನ್ನ ಮಾಡಲಾಗಿದೆಯಾ ಅನ್ನೋದೊಂದು ಪ್ರಶ್ನೆ ಇದೆ. ನಾಳೆಗೆ 20ಕ್ಕೂ ಹೆಚ್ಚು ಜನ ಶಾಸಕರು ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರ. ಹಾಗಾದ್ರೆ ಒಂದ್ ಕಡೆ ಸಿದ್ದರಾಮಯ್ಯನವರು ತಮ್ಮದೇ ಆದಂತಹ ಪ್ರತ್ಯೇಕ ಪಟ್ಟಿ ಅಂದ್ರೆ ತನ್ನ ಆಪ್ತ ಶಾಸಕರಿಗೆ ಕೊಡಬೇಕಾಗಿರುವಂತಹ ಸಚಿವ ಸ್ಥಾನಗಳ ಒಂದು ಲಿಸ್ಟ್, ಮತ್ತೊಂದು ಕಡೆಗೆ ಡಿಕೆ ಶಿವಕುಮಾರ್ ಅವರು ತನ್ನ ಆಪ್ತರಿಗೂ ಕೂಡ ಕೊಡಬೇಕು ಸೀಟ್ಗಳನ್ನ, ಈ ಸಂದರ್ಭದಲ್ಲಿ ಮಂತ್ರಿಗಿರಿಯನ್ನ ಕೊಡಬೇಕು ಅನ್ನೋ ಲೆಕ್ಕಾಚಾರದೊಂದಿಗೆ ಎರಡೆರಡು ಪಟ್ಟಿಯನ್ನ ತೆಗೆದುಕೊಂಡು ಒಂದೇ ವಿಮಾನದಲ್ಲಿ ಇಬ್ಬರು ಕೂಡ ಜೋಡೆತ್ತುಗಳು ಪಯಣವನ್ನ ಬೆಳೆಸ್ತಾ ಇದ್ದಾರೆ. ಖರ್ಗೆ ಅವರು ಫೈನಲ್ ಆಗಿ ಅಂಕಿತವನ್ನ ಹಾಕ್ತಾರೆ, ಯಾರ್ಯಾರಿಗೆ ಯಾವ ಖಾತೆಗಳನ್ನ ಕೊಡಬೇಕು ಅನ್ನೋ ನಿರ್ಧಾರವನ್ನ ಮಾಡ್ತಾರೆ ಅಂತ ಅನ್ಸುತ್ತೆ. ಕಾದ್ ನೋಡೋಣ. ದೆಹಲಿಯತ್ತ ಸಚಿವ ಸ್ಥಾನದ ಆಕಾಂಕ್ಷಿಗಳೀಗ ಒಂದ್ ರೀತಿ ಟೆಂಪಲ್ ರನ್ ಮಾಡ್ತಾರಲ್ಲ ಹಂಗೆ ಡೆಲ್ಲಿ ರನ್ ಮಾಡ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ಪ್ರಬಲ ಸಚಿವ ಸ್ಥಾನಕ್ಕಾಗಿ ದೆಹಲಿಗೆ ದೌಡಾಯಿಸ್ತಾ ಇದ್ದಾರೆ. 15ಕ್ಕೂ ಅಧಿಕ ಶಾಸಕರು ದೆಹಲಿಗೆ ತೆರಳೋದಕ್ಕೆ ಸಿದ್ಧತೆಯನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಈಗಾಗಲೇ ಡಿಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯನವರ ಜೊತೆ ಲಾಬಿಯನ್ನ ಕೂಡ ಶುರು ಮಾಡ್ಕೊಂಡಿದ್ದಾರೆ. ನನಗೆ ಕೊಡಿಸ್ಬೇಕು ಅಂತ ಹೇಳಿ. ಇನ್ನು ಪ್ರಮುಖವಾಗಿ ಸಾಕಷ್ಟು ಜನ ಪ್ರಬಲ ಆಕಾಂಕ್ಷಿಗಳಿದ್ದಾರಲ್ಲ ಅವರೆಲ್ಲರೂ ಕೂಡ ದೆಹಲಿಯ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ಪ್ರಮುಖವಾಗಿ ಯಾರ್ಯಾರು? ದಿನೇಶ್ ಗುಂಡೂರಾವ್ ಅವರು, ಈಶ್ವರ್ ಖಂಡ್ರೆ ಅವರು, ಮತ್ತೊಂದು ಕಡೆಗೆ ಶಿವರಾಜ ತಂಗಡಗಿ ಅವರು, ಕೃಷ್ಣ ಭೈರೇಗೌಡ, ರಿಜ್ವಾನ್ ಹರ್ಷದ್, ಎಂಸಿ ಸುಧಾಕರ್ ಅವರು ದೆಹಲಿಗೆ ಪಯಣವನ್ನ ಬೆಳೆಸ್ತಾರೆ. ಇವರಿಷ್ಟು ಮಾತ್ರ ಅಲ್ಲ, ಇನ್ನು ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ. 15ಕ್ಕೂ ಹೆಚ್ಚು ಶಾಸಕರುಗಳು ದೆಹಲಿಯ ಪ್ರವಾಸವನ್ನ ಮಾಡ್ಲಿಕ್ಕೆ ಅಂತ ಹೇಳಿ ಹೊರಟಿದ್ದಾರೆ. ಮತ್ತೊಂದು ಕಡೆಗೆ ಹಿರಿಯರ ಪಟ್ಟಿ ದೊಡ್ಡದಿರುವಂತಹ ಕಾರಣಕ್ಕೆ ಪೈಪೋಟಿ ಕೂಡ ಇದೆ. ಇನ್ನು ಮತ್ತೊಂದು ಕಡೆಗೆ ಹೈಕಮಾಂಡ್ ನಾಯಕರ ಭೇಟಿಗೆ ಶಾಸಕರುಗಳು ತೆರಳ್ತಾ ಇದ್ದಾರೆ. ಸಾಕಷ್ಟು ಜನ ಈ ಬಾರಿ ಅಂತೂ ಸಚಿವ ಸ್ಥಾನಕ್ಕೂ ಕೂಡ ಒಂದ್ ರೀತಿ ರೇಸ್ ಇದೆ, ಫೈಟ್ ಇದೆ. ನನಗೆ ಸಿಗಬೇಕು, ನಾನು 5ರಿಂದ 6 ಬಾರಿ ಗೆದ್ದಿದ್ದೀನಿ, ನನಗೆ ಹಿರಿಯನಾಗಿದ್ದೀನಿ ಪಕ್ಷದಲ್ಲಿ, ಸೊ ಹಾಗಾಗಿ ನನಗೆ ಟಿಕೆಟ್ ಸಿಗಬೇಕು ಅಂತ ಸಾಕಷ್ಟು ಜನ ಹಿರಿಯ ಶಾಸಕರುಗಳು ಸಚಿವರಾಗಬೇಕು ಅನ್ನೋ ಆಕಾಂಕ್ಷೆಯಲ್ಲಿದ್ರೆ, ಮತ್ತೊಂದಷ್ಟು ಜನ ನೂತನವಾಗಿ ಹೊಸದಾಗಿ ಸೆಲೆಕ್ಟ್ ಆಗಿರುವಂತಹ ಶಾಸಕರುಗಳು ಕೂಡ ನಮಗೂ ಕೊಡಬೇಕು ಯಾವ್ದಾದ್ರು ಒಂದು ಖಾತೆಯನ್ನ ಅನ್ನೋ ಒಂದು ಪಟ್ಟನ್ನ ಹಿಡಿಯುವಂತಹ ಸಾಧ್ಯತೆಗಳಿದೆ. ಅದರಲ್ಲಿ ಸಾಕಷ್ಟು ಜನ ಸಚಿವ ಸ್ಥಾನದ ಆಕಾಂಕ್ಷಿಗಳ ಲಿಸ್ಟ್ ಬಹಳ ದೊಡ್ಡದಲ್ಲಿದೆ. ಸೊ ಕನಕಗಿರಿಯ ಶಾಸಕ ಶಿವರಾಜ ತಂಗಡಗಿ, ಶಿವಾಜಿನಗರದ ಶಾಸಕ ರಿಜ್ವಾನ್ ಹರ್ಷದ್ ಅವರು, ಚಿಂತಾಮಣಿಯ ಶಾಸಕರಾಗಿರುವಂತಹ ಎಂಸಿ ಸುಧಾಕರ್ ಅವರು, ಇಷ್ಟು ಮಾತ್ರ ಅಲ್ಲ, ಇನ್ನು ದಿನೇಶ್ ಗುಂಡೂರಾವ್ ಅವರು, ಕೃಷ್ಣ ಭೈರೇಗೌಡ ಅವರು, ಈಶ್ವರ್ ಖಂಡ್ರೆ ಅವರು, ಇವರೆಲ್ಲರೂ ಕೂಡ, ಆಮೇಲೆ ಸತೀಶ್ ಜಾರಕಿಹೊಳಿ ಅವರು, ಜೊತೆಗೆ ಪರಮೇಶ್ವರ್ ಅವರು ಡಿಸಿಎಂ ಹುದ್ದೆಯನ್ನ ಕೇಳ್ತಾ ಇದ್ರು. ಏನಾಗತ್ತೆ ನೋಡ್ಬೇಕು. ಮನೆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಈಗ ಆಲ್ರೆಡಿ ಇದರ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತಹ ನಮ್ಮ ಪ್ರತಿನಿಧಿ ಕೃಷ್ಣ, ಈಗ ಸಿಎಂ ಡಿಸಿಎಂ ಹುದ್ದೆಯನ್ನ ಡಿಸೈಡ್ ಮಾಡೋದಿರ್ಲಿ, ಈಗ ಸಚಿವ ಸ್ಥಾನದ ಆಕಾಂಕ್ಷಿಗಳ ಲಿಸ್ಟ್ ಬಹಳ, ಸೊ ಆಂಜನೇಯನ ಬಾಲದಂತೆ ಬಹಳ ಉದ್ದವಾಗಿದೆ ಅನ್ನೋ ಒಂದು ವಿಚಾರಗಳು ಗೊತ್ತಾಗ್ತಾ ಇದೆ. ಏನಾಗಬಹುದು, ಯಾರ್ಯಾರಿಗೆಲ್ಲ ಸ್ಥಾನಗಳು ಸಿಗಬಹುದು, ಇವತ್ತು ಖರ್ಗೆ ಅವರ ನೇತೃತ್ವದಲ್ಲಿ ಅದೆಲ್ಲವೂ ಕೂಡ ಡಿಸೈಡ್ ಆಗುತ್ತಾ ಹೆಂಗೆ?
ಖಂಡಿತವಾಗ್ಲೂ ಶ್ರುತಿ, ಈಗಾಗಲೇ ಏನು ಸಿಎಂ ಆಯ್ಕೆ ಮತ್ತೆ ಡಿಸಿಎಂ ಆಯ್ಕೆಯನ್ನು ಹೈಕಮಾಂಡ್ ಮಾಡಿದೆ. ಈಗ ದೊಡ್ಡ ಸವಾಲಿರುವಂತದ್ದು ಸಂಪುಟ ರಚನೆ ಅನ್ನುವಂಥದ್ದು. ಯಾಕಂದ್ರೆ ಈಗಾಗಲೇ ಸಚಿವ ಸ್ಥಾನದ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಿರುವಂತದ್ದು. ಕಾಂಗ್ರೆಸ್ನಲ್ಲಿ 135ಕ್ಕೂ ಹೆಚ್ಚು ಜನ ಶಾಸಕರಿಗೆ ಗೆದ್ದಿದ್ದಾರೆ. ಅವರೆಲ್ಲರೂ ಕೂಡ ಆಕಾಂಕ್ಷಿಗಳಲ್ಲ. ಆದ್ರೆ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಹಿರಿಯ ಶಾಸಕರಿದ್ದಾರೆ, ಅವರು ಕೂಡ ಮಂತ್ರಿ ಆಗ್ಬೇಕು ಅನ್ನೋ ಒಂದು ಪಣವನ್ನು ಕೂಡ ತೊಟ್ಟಿದ್ದಾರೆ. ಈಗ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಅವರ ಬಣದ ಕೂಡ ಒಂದಷ್ಟು ಜನ ಶಾಸಕರು ಕೂಡ ಇದ್ದಾರೆ. ಅಂತಿಮವಾಗಿ 28 ಜನರನ್ನ ಮಂತ್ರಿ ಸ್ಥಾನ ಮಾಡುವಂತ ನಿಟ್ಟಿನಲ್ಲಿ ಕೂಡ ಹೈಕಮಾಂಡ್ ಚಿಂತನೆಯನ್ನು ಮಾಡಿರುವಂತದ್ದು. ಅದಕ್ಕೋಸ್ಕರವಾಗಿಯೇ ಇವತ್ತು ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯಗೆ ಬುಲಾವನ್ನ ಕೊಟ್ಟಿದ್ದಾರೆ ಹೈಕಮಾಂಡ್ ನಾಯಕರು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ದೆಹಲಿಯತ್ತ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಒಂದಷ್ಟು ಜನ ತಮ್ಮ ಆಪ್ತ ಬಣದ ಶಾಸಕರಿಗೆ ಏನು ಮಂತ್ರಿ ಸ್ಥಾನ ಕೊಡಿಸುವಂತ ನಿಟ್ಟಿನಲ್ಲಿ ಒಂದಷ್ಟು ಹೆಸರುಗಳ ಪಟ್ಟಿಯನ್ನು ಕೂಡ ರೆಡಿ ಮಾಡ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಮತ್ತೆ ಶಿವಕುಮಾರ್ ಅವರು ಕೂಡ ತಮ್ಮ ಆಪ್ತ ಬಣದವರಿಗೆ ಅತಿ ಹೆಚ್ಚು ಮಂತ್ರಿ ಮಂಡಲದಲ್ಲಿ ಸ್ಥಾನಮಾನವನ್ನು ಕೊಡಿಸುವಂತ ನಿಟ್ಟಿನಲ್ಲಿ ಕೂಡ ಅವರು ಕೂಡ ಹೆಸರನ್ನ ಪಟ್ಟಿಯನ್ನ ಮಾಡ್ಕೊಂಡಿದ್ದಾರೆ. ಅಂತಿಮವಾಗಿ ಯಾರ ಬಣಕ್ಕೆ ಎಷ್ಟು ಮಂತ್ರಿ ಸ್ಥಾನವನ್ನು ಕೊಡ್ತಾರೆ ಹೈಕಮಾಂಡ್ ನಾಯಕರನ್ನು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿದೆ. ಸದ್ಯಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಒಂದಷ್ಟು ಜನ ಸಚಿವ ಸ್ಥಾನದ ಆಕಾಂಕ್ಷಿಗಳು ಭೇಟಿ ಮಾಡಿ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಒಂದ್ ಕಡೆ ಟಿ ಬಿ ಜಯಚಂದ್ರ ಆಗಿರಬಹುದು, ಎಂ ಕೃಷ್ಣಪ್ಪ ಆಗಿರಬಹುದು, ಮತ್ತೆ ಅಶೋಕ್ ಪಟ್ಟಣ ಆಗಿರಬಹುದು. ಹೀಗೆ ಪ್ರಮುಖವಾದಂತಹ ಸಿದ್ದರಾಮಯ್ಯ ಆಪ್ತ ಬಣದ ಶಾಸಕರು ಅಂತಾನೆ ಹೇಳ್ಬಹುದು. ಇವರೆಲ್ಲರೂ ಕೂಡ ಹಿಂದಿನಿಂದನೂ ಕೂಡ ಸಿದ್ದರಾಮಯ್ಯ ಜೊತೆಗೆ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈಗ ಅಂತಿಮವಾಗಿ ಮಂತ್ರಿ ಸ್ಥಾನ ಪಡೆಯುವಂತ ನಿಟ್ಟಿನಲ್ಲಿ ಸಿದ್ದರಾಮಯ್ಯರಿಂದ ಕೊನೆಯ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಈ ಮುಖಾಂತರವಾಗಿ ಸಿದ್ದರಾಮಯ್ಯ ಕೂಡ ಅವರಿಗೆ ಮಂತ್ರಿ ಸ್ಥಾನವನ್ನು ಕೊಡಿಸುವಂತ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಹೈಕಮಾಂಡ್ ನಾಯಕರನ್ನ ಗಮನ ಸೆಳೆಯುವಂತ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಮಾನದಂಡಗಳ ಆಧಾರದ ಮೇಲೆ ಮಂತ್ರಿ ಸ್ಥಾನ ಕೊಡಿಸುವಂತ ನಿಟ್ಟಿನಲ್ಲಿ ಕೂಡ ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ಅದೇನೇ ಇದ್ರೂ ಕೂಡ ಹೈಕಮಾಂಡ್ ನಾಯಕರು ಯಾವ ರೀತಿಯಾಗಿ ತೀರ್ಮಾನ ಮಾಡ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿದೆ. ಮೊದಲೆಲ್ಲ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ರು, ಅಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಹೇಳಿದಂಗೆ ಮಂತ್ರಿ ಮಂಡಲ ರಚನೆ ಆಗ್ತಾ ಇತ್ತು. ಅವರಿಗೆ ಹೆಸರುಗಳಿಗೆ ಮಂತ್ರಿ ಸ್ಥಾನವನ್ನು ಕೊಡುವ ಒಂದು ಕೆಲಸವನ್ನು ಹೈಕಮಾಂಡ್ ನಾಯಕರು ಮಾಡ್ತಾ ಇದ್ರು. ಈಗ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದು ರೀತಿ ಎದುರಾಗಿದ್ದಾರೆ. ಅವ್ರಿಗೂ ಕೂಡ ಅವ್ರ ಬಣದವ್ರಿಗೂ ಕೂಡ ಮಂತ್ರಿ ಸ್ಥಾನವನ್ನು ಕೊಡಿಸಬೇಕಾದಂತಹ ದೊಡ್ಡ ಸವಾಲು ಇರುವಂತದ್ದು. ಹೀಗಾಗಿ ಯಾವ ರೀತಿ ಈಗ ಹೈಕಮಾಂಡ್ ನಾಯಕರು ಬ್ಯಾಲೆನ್ಸ್ ಅನ್ನ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು. ಸದ್ಯಕ್ಕೆ ಬೆಂಗಳೂರಿನಿಂದ ಒಂದಷ್ಟು ಜನ ಸಚಿವ ಸ್ಥಾನದ ಆಕಾಂಕ್ಷಿಗಳು ಎಂ ಬಿ ಪಾಟೀಲ್ ಆಗಿರಬಹುದು, ಕೃಷ್ಣ ಬೈರೇಗೌಡ ಆಗಿರಬಹುದು, ರಿಜ್ವಾನ್ ಅರ್ಷದ್ ಆಗಿರಬಹುದು, ಹೀಗೆ 3-4 ಬಾರಿ ಗೆದ್ದಂತ ಶಾಸಕರು ಅವರೆಲ್ಲರೂ ಕೂಡ ದೆಹಲಿಯತ್ತ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಅಂದ್ರೆ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗುವ ಮುಂಚಿತವಾಗಿ ಇವರೆಲ್ಲರೂ ಕೂಡ ದೆಹಲಿಗೆ ಹೋಗಿ ವರಿಷ್ಠನ ಭೇಟಿಯನ್ನು ಮಾಡೋದ್ರ ಮುಖಾಂತರವಾಗಿ ಮಂತ್ರಿ ಸ್ಥಾನವನ್ನು ಕೊಡಿ ಅನ್ನೋ ಒಂದು ಡಿಮ್ಯಾಂಡ್ ಅನ್ನು ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಸುಮಾರು 15ಕ್ಕೂ ಹೆಚ್ಚು ಜನ ಕಾಂಗ್ರೆಸ್ ಶಾಸಕರು ಇದೀಗ ದೆಹಲಿಯತ್ತ ದಂಡಯಾತ್ರೆಯನ್ನ ಬೆಳೆಸಿರುವಂತದ್ದು. ಈಗ ಮುಖ್ಯವಾಗಿ ಸಿದ್ದರಾಮಯ್ಯ ಕೂಡ ಡಿ ಕೆ ಶಿವಕುಮಾರ್ ಕೂಡ ಒಟ್ಟಿಗೆ ಈಗ ದೆಹಲಿಯತ್ತ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಈ ಮುಖಾಂತರವಾಗಿ ಮಂತ್ರಿ ಸ್ಥಾನ ಅನ್ನುವಂಥದ್ದು ನೀವು ಹೇಳ್ತಾ ಇದ್ರೆ ಆಗ್ಲೇ ಆಂಜನೇಯ ಬಾಲ ಇದೆ ಅನ್ನುವಂಥದ್ದು ಅದೇ ಮಾದರಿಯಲ್ಲಿ ಒಂದು ರೀತಿ ದೊಡ್ಡ ಸಂಖ್ಯೆ ಇದೆ ಪಟ್ಟಿ. ಯಾವ ರೀತಿಯಾಗಿ ಇದನ್ನ ಹೈಕಮಾಂಡ್ ನಾಯಕರು ಒಂದು ರೀತಿ ತೀರ್ಮಾನ ಮಾಡ್ತಾರೆ ಅನ್ನೋದು ಕೂಡ ಕಾರ್ಯಕರ್ತರಿಗಾಗಿರ್ಬೋದು ಮತ್ತೆ ರಾಜ್ಯದ ಜನರಲ್ಲೂ ಕೂಡ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಂಡಿರುವಂತದ್ದು. ಶ್ರುತಿ, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ. ಏನೋ ಸಚಿವಾಕಾಂಕ್ಷಿ ಟಿ.ಬಿ. ಜಯಚಂದ್ರ ಅವರನ್ನ ನಮ್ಮ ಪ್ರತಿನಿಧಿ ಕೃಷ್ಣ ಅವರು ಮಾತನಾಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಟಿ.ಬಿ. ಜಯಚಂದ್ರ ಅವರು ಏನ್ ಹೇಳಿದ್ರು ಬನ್ನಿ ನೋಡೋಣ. ನಮ್ಮ ಜೊತೆಗೆ ಟಿ.ಬಿ. ಜಯಚಂದ್ರ ಅವರು ಇದ್ದಾರೆ. ಸರ್, ಮುಖ್ಯವಾಗಿ ಜಯಚಂದ್ರ ಅವರು ಹಿರಿಯ ಶಾಸಕರು, ಮಂತ್ರಿ ಸ್ಥಾನ ಆಗ್ತಾರಾ, ಮಂತ್ರಿ ಆಗ್ತಾರಾ ಅಥವಾ ಸ್ಪೀಕರ್ ಆಗ್ತಾರಾ? ಇಲ್ಲ, ನನಗೆ ನನ್ನ ಆಪ್ಷನ್ ಇರ್ತಕ್ಕಂಥದ್ದು ಅಂತಿಮವಾಗಿ ಹೈಕಮಾಂಡೇ ತೀರ್ಮಾನ ಮಾಡ್ತಕ್ಕಂಥದ್ದು, ವರಿಷ್ಠರು ತೀರ್ಮಾನ ಮಾಡ್ತಕ್ಕಂಥದ್ದು. ನನ್ನ ಆದ್ಯತೆ ಮಂತ್ರಿ ಆಗಬೇಕು, ಇನ್ನು ಜನಸೇವೆ ಮಾಡಬೇಕು ಅಂತಕ್ಕಂಥದ್ದು ನನ್ನ ಗುರಿ. ಸ್ಪೀಕರ್ ಬಗ್ಗೆ ಚರ್ಚೆ ಮಾಡಿದ್ದಾರೆ ನಿಮ್ಮ ಜೊತೆಗೆ ಕಾಂಗ್ರೆಸ್ ನಾಯಕರು, ಸಿದ್ದರಾಮಯ್ಯ ಆಗಲಿ ಡಿ ಕೆ ಶಿವಕುಮಾರ್ ಆಗಲಿ? ಯಾರು ಚರ್ಚೆ ಮಾಡಿಲ್ಲ. ಅದು ಇವತ್ತು ನಿರ್ಧಾರ ಆಗ್ಬಹುದು. ಒಂದ್ ವೇಳೆ ಸ್ಪೀಕರ್ ಆಗಿ ಮಾಡಿ ಅಂತ ನೀವು ಒಪ್ಕೋತೀರಾ ಅದ್ರ ಬಗ್ಗೆ ನಿರ್ಧಾರಕ್ಕೆ? ಸದ್ಯಕ್ಕೆ ನಾನು ಅದೆಲ್ಲ ಏನು ಉತ್ತರ ಕೊಡೋಕೆ ಹೋಗೋದಿಲ್ಲ. ಈಗ ಮಂತ್ರಿಮಂಡಲ ವಿಸ್ತರಣೆ ವಿಚಾರ ಪ್ರಸ್ತಾಪ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ನನ್ನ ಆದ್ಯತೆ ಮಂತ್ರಿಮಂಡಲದಲ್ಲಿ ಇರಬೇಕು. ನಾನಿನ್ನೂ ಕೂಡ ನನ್ನ ಜಿಲ್ಲೆಗೆ, ನನ್ನ ಕ್ಷೇತ್ರಕ್ಕೆ ಇನ್ನು ಅನೇಕ ರೀತಿಯಾದಂಥ ಆಶೋತ್ತರಗಳನ್ನ ಇಟ್ಕೊಂಡಿದ್ದಾರೆ. ಅದು ಪೂರೈಸಬೇಕಾದಾಗ ಅದು ನಾನು ಅತ್ಯಂತ ಹಿರಿಯ ಶಾಸಕನಾಗಿದ್ದೇನೆ. 7ನೇ ಬಾರಿ ನಾನು ಅಸೆಂಬ್ಲಿನ ಪ್ರವೇಶ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ನಾನು ಮಂತ್ರಿ ಆಗೋದಕ್ಕೆ ಬಯಸ್ತೇನೆ. ಹಿಂದೆ ಕಾನೂನು ಸಚಿವರಾಗಿ ಉತ್ತಮ ಸೇವೆಯನ್ನ ಸಲ್ಲಿಸಿದರೆ ಯಾವ ಖಾತೆ ಮೇಲೆ ಕೇಳ್ತಿರುವಂತದ್ದು? ಕಾನೂನು ಖಾತೆ ಕೇಳ್ತಿದ್ರೆ ಹೇಗೆ ಅಂತ? ನಾನು ಖಾತೆ ಯಾವ್ದಾರು ಆಗ್ಲಿ, ನಾನು ಯಾವ ಖಾತೆ ಆದ್ರೂ ನಿಭಾಯಿಸುವಂತ ಶಕ್ತಿ ಇದೆ. ಅದೇ ಮೊದಲು ಸೇರ್ಬೇಕಲ್ಲ, ಅದಕ್ಕೋಸ್ಕರ ಅವರಲ್ಲಿ ಮನವಿ ಮಾಡಿದ್ದಾರೆ. ಇದಿಷ್ಟು ಟಿ.ಬಿ. ಜಯಚಂದ್ರ ಅವರ ಮಾತು. ಎಲ್ಲ ಒಂದ್ ಕಡೆಗೆ ಮುಖ್ಯವಾಗಿ ಸ್ಪೀಕರ್ ಬಗ್ಗೆ ಇನ್ನೂ ಕೂಡ ಚರ್ಚೆ ಆಗಿಲ್ಲ. ನನಗೆ ಮಂತ್ರಿ ಸ್ಥಾನವನ್ನು ಕೊಡಬೇಕು ಅನ್ನೋ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಮತ್ತೆ ಸಿದ್ದರಾಮಯ್ಯ ಭೇಟಿ ಬಗ್ಗೆ ಕೂಡ ನ್ಯೂಸ್ 18ಗೆ ಮಾತಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶೋಭಾ ಜೊತೆಗೆ ಕೃಷ್ಣ ಜೀವಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಅವರ ಮನೆ ಬಳಿ ಅವರವರ ಅಭಿಮಾನಿಗಳು, ಮುಖಂಡರುಗಳು, ಕಾರ್ಯಕರ್ತರು ಆಗಮಿಸುತ್ತಲೇ ಇದ್ದಾರೆ. ಶಾಸಕರು ಸಚಿವ ಸ್ಥಾನಕ್ಕೆ ಲಾಬಿಯನ್ನು ಶುರು ಮಾಡಿಕೊಂಡಿದ್ದಾರೆ. ಇವರಿಬ್ಬರ ಮನೆಗಳಿಗೆ ಭೇಟಿ ಕೊಟ್ಟು ಮಾತುಕತೆಯನ್ನು ಕೂಡ ಒಂದ್ ಕಡೆ ನಡೆಸ್ತಾ ಇದ್ದಾರೆ. ಸಿದ್ದರಾಮಯ್ಯವರಿಗೆ ಮನೆಗೆ ಬಂದ ಶಾಸಕ ಎಂ ಕೃಷ್ಣಪ್ಪ ಕೂಡ ಬಂದಿದ್ರು. ಸಚಿವ ಸ್ಥಾನಕ್ಕಾಗಿ ಲಾಬಿ ಮಾಡಿದ್ದಾರೆ. ಹಿರಿಯ ಶಾಸಕ ಟಿ.ಬಿ. ಜಯಚಂದ್ರ ಕೂಡ ಸಿದ್ದರಾಮಯ್ಯವರ ನಿವಾಸಕ್ಕೆ ಹೋಗಿದ್ರು. ಇನ್ನು ಭೋವಿ ಸಮಾಜದ ಮಠದ ಇಮ್ಮಡಿ ಸಿದ್ದರಾಮೇಶ್ವರ ಶ್ರೀಗಳು ಕೂಡ ಸಿದ್ದರಾಮಯ್ಯವರ ನಿವಾಸಕ್ಕೆ ಆಗಮಿಸಿದ್ದಾರೆ. ಯಾಕಂದ್ರೆ ತಮ್ಮ ಸಮುದಾಯಕ್ಕೂ ಕೂಡ ಒಂದು ಸ್ಥಾನಮಾನವನ್ನ ಕೂಡ ಕೊಡಬೇಕು ಅಂತ ಹೇಳಿ ತಾವು
ಗಮನಿಸ್ತಾ ಇದ್ದೀರಿ ನ್ಯೂಸ್ 18ನ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ. ಡಿಕೆ ಶಿವಕುಮಾರ್ ಅವರ ಬೆಂಗಳೂರಿನ ನಿವಾಸದ ಮುಂದೆ ಯಾವ ರೀತಿಯಾಗಿ ಅವರ ನಾಯಕರುಗಳು, ಶಾಸಕರುಗಳು, ಜೊತೆಗೆ ಪ್ರಮುಖ ಆಪ್ತರು ಯಾರೆಲ್ಲ ಯಾವ ರೀತಿಯಾಗಿ ಗುಂಪುಗೂಡಿದ್ದಾರೆ ಅಂತ ಹೇಳಿ ಸಿದ್ದರಾಮಯ್ಯನವರ ಇನ್ನು ಮತ್ತೊಂದು ಕಡೆಗೆ ಡಿಕೆ ಶಿವಕುಮಾರ್ ಅವರು ಕೂಡ ಅಲ್ಲೇ ಇದ್ದಾರೆ. ಯಾಕಂದ್ರೆ ಇವತ್ತು ದೆಹಲಿಗೆ ಹೋಗ್ಲಿಕ್ಕೆ ಎಲ್ಲ ತಯಾರಿಗಳು ಕೂಡ ಆಗ್ತಾ ಇದೆ. ಸಾಕಷ್ಟು ಜನ ಅವರಿಗೆ ವಿಶಸ್ಸನ್ನ ತಿಳಿಸ್ಲಿಕ್ಕೂ ಕೂಡ ವಿಶ್ ಮಾಡ್ಲಿಕ್ಕೆ ಅಂತ ಹೇಳಿ ಹೂವಿನ ಬೊಕ್ಕೆಗಳನ್ನ ಕೂಡ ಹಿಡ್ಕೊಂಡಿರುವಂತಹ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ರಿ. ನ್ಯೂಸ್ 18ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಆ ವಿಜುವಲ್ಸ್ ಅನ್ನ ನಾವು ನಿಮ್ಗೆ ತೋರಿಸ್ತಾ ಇದ್ದೀವಲ್ಲ. ಸಾಕಷ್ಟು ಜನ ಅವರ ಜೊತೆ ಮಾತುಕತೆಯನ್ನ ನಡೆಸಿ, ಜೊತೆಗೆ ನಮಗೆ ಮಂತ್ರಿಗಿರಿಯನ್ನ ಕೊಡಿಸಿ ಅನ್ನೋ ಒಂದು ದುಂಬಾಲನ್ನ ಕೊಡುವಂತಹ ನಿಟ್ಟಲ್ಲಿ ಕೆಲವೊಂದಿಷ್ಟು ಜನ ಶಾಸಕರುಗಳು ಬೆನ್ನು ಬಿದ್ದಿದ್ರೆ, ಮತ್ತೊಂದು ಕಡೆಗೆ ಅವರ ಅಭಿಮಾನಿಗಳು, ಅವರ ಕಾರ್ಯಕರ್ತರು ಕೂಡ ಈಗಾಗಲೇ ಅವರಿಗೆ ಶುಭ ಕೋರ್ಲಿಕ್ಕೆ ಅಂತ ಹೇಳಿ ಆಗಮಿಸಿರುವಂತಹ ದೃಶ್ಯಗಳನ್ನ ಕೂಡ ತಾವು ಗಮನಿಸ್ತಾ ಇದ್ದೀರಿ. ಎಷ್ಟು ಜನಸಂಖ್ಯೆಯಲ್ಲಿ ಡಿಕೆ ಶಿವಕುಮಾರ್ ಅವರ ಬೆಂಗಳೂರಿನ ನಿವಾಸದ ಮುಂಭಾಗದಲ್ಲಿ ಕಾರ್ಯಕರ್ತರು ಅಥವಾ ಅವರ ಆಪ್ತರು ಸೇರಿದ್ದಾರೆ ಅಂತ ಹೇಳಿ ಅವರಿಗೆ ಹೂ ಬೊಕ್ಕೆಗಳನ್ನ ಕೊಡೋದ್ರ ಮುಖಾಂತರ, ಹೂಗುಚ್ಚುಗಳನ್ನ ನೀಡೋದ್ರ ಮುಖಾಂತರ ಶುಭ ಕೋರುವಂತಹ ಕೆಲಸವನ್ನ ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ. ಇನ್ನು ಮತ್ತೊಂದು ಕಡೆಗೆ ಎಡಭಾಗದ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಲ್ಲ, ಇದು ಬೆಂಗಳೂರಿನ ಸಿದ್ದರಾಮಯ್ಯನವರ ನಿವಾಸದ ಮುಂಭಾಗದಲ್ಲಿ ನಡೀತಾ ಇರುವಂತಹ ಚಿತ್ರಣ. ಮಂಗಳ ವಾದ್ಯ ಜೊತೆಗೆ ವಾದ್ಯಗೋಷ್ಠಿಯನ್ನು ನಡೆಸ್ತಾ ಇದ್ದಾರೆ ಅವರ ಅಭಿಮಾನಿಗಳು. ಸೊ ಅವರಿಗೆ ಇಷ್ಟ ಬಂದಿರೋ ರೀತಿಯಲ್ಲಿ ಖುಷಿಯನ್ನ ಸೆಲೆಬ್ರೇಟ್ ಮಾಡುವಂತಹ ಪರಿ ಇದು. ಮಂಗಳವಾದ್ಯವನ್ನ ನಡೆಸೋದ್ರ ಮುಖಾಂತರ ಅವರ ಅಭಿಮಾನವನ್ನ ಸಿದ್ದರಾಮಯ್ಯನವರು ಸಿಎಂ ಆಗಿರೋದಕ್ಕೆ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಡೋಲನ್ನ ಬಾರಿಸೋದ್ರ ಮುಖಾಂತರ ವಾದ್ಯಗೋಷ್ಠಿಯನ್ನೇ ಒಂದು ರೀತಿ ಸಮಾರಂಭದ ರೀತಿಯಲ್ಲಿ ಅವರು ನಡೆಸ್ತಾ ಇದ್ದಾರೆ. ಬಹಳ ಕ್ರಮಬದ್ಧವಾಗಿ ಆ ವಿಜುವಲ್ಸ್ ಅನ್ನ ಕೂಡ ತಾವು ಗಮನಿಸ್ತಾ ಇದ್ದೀರಿ. ಎರಡೂ ದೃಶ್ಯಗಳನ್ನ ನಾವು ನಿಮಗೆ ತೋರಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಒಂದು ಕಡೆ ಸಿದ್ದರಾಮಯ್ಯನವರ ನಿವಾಸ, ಮತ್ತೊಂದು ಕಡೆಗೆ ಡಿಕೆ ಶಿವಕುಮಾರ್ ಅವರ ನಿವಾಸ. ನೋಡಿ, ಡಿಕೆ ಶಿವಕುಮಾರ್ ಅವರು ಎಲ್ರಿಗೂ ಕೂಡ ಕೈ ಮುಗಿದು ಧನ್ಯವಾದಗಳನ್ನ ಸಲ್ಲಿಸಿದ್ರು. ಎಲ್ರಿಗೂ ಕೂಡ ಒಂದ್ಸಲ ಹಾಯ್ ಅಂತ ಮಾಡಿ ನೋಡಿ, ಬಂದ ಕೂಡಲೇ ಎಲ್ರಿಗೂ ಕೂಡ ನಮಸ್ಕಾರ ಮಾಡಿದ್ರು. ಟೈಮ್ ನೋಡ್ತಾ ಇದ್ದಾರೆ, ಅಂದ್ರೆ ದೆಹಲಿಗೆ ಹೋಗುವಂತಹ ಟೈಮ್ ಬಂತಲ್ಲ, ಸೊ ಅವ್ರಿಗೆ ಹೋಗ್ಬೇಕು. ಈಗ ಫ್ಲೈಟ್ ಎಷ್ಟೊತ್ತಿಗೆ ಇದೆಯೋ, ಡಿಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ಇಬ್ರು ಕೂಡ ಹೋಗ್ತಾರೆ, ದೆಹಲಿಗೆ ಹೋಗ್ಬೇಕು. ಖರ್ಗೆ ಅವರ ಜೊತೆಯಲ್ಲಿ ಚರ್ಚೆಯನ್ನು ನಡೆಸಬೇಕು. ಯಾಕಂದ್ರೆ ನಾಳಿನ ಪ್ರಮಾಣ ವಚನ ಸಮಾರಂಭಕ್ಕೆ ಶಾಸಕರು ಯಾರ್ಯಾರು ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಬೇಕು ಅನ್ನೋ ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡಬೇಕಾಗುತ್ತೆ. ಹಾಗಾಗಿ ತಮ್ಮ ಆಪ್ತರಿಗೂ ಕೂಡ ಸಚಿವ ಸ್ಥಾನಗಳನ್ನ ಕೊಡಿಸಬೇಕು ಅನ್ನೋದು ಇಬ್ಬರು ನಾಯಕರುಗಳ ಒಂದು ಆಸೆಯಾಗಿರುತ್ತೆ. ಒಂದ್ ಕಡೆ ಸಿದ್ದರಾಮಯ್ಯನವರಿಗೆ ಸಾಕಷ್ಟು ಜನರಿಗೆ ಕೊಡಿಸಬೇಕು ಅನ್ನೋ ಒಂದು ಆಸೆ ಇದ್ರೆ, ಈಗ ಶಿವಕುಮಾರ್ ಅವರಿಗೂ ಕೂಡ ಅದೇ ರೀತಿಯಾದಂತಹ ಪರಿಸ್ಥಿತಿ ಇದೆ. ಸಾಕಷ್ಟು ಜನ ಅವರನ್ನ ಕೂಡ ದುಂಬಾಲು ಬಿದ್ದಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ಈಗ ಆಲ್ರೆಡಿ ಜಾಯ್ನ್ ಆಗಿದ್ದಾರೆ ದೂರವಾಣಿ ಸಂಪರ್ಕದಲ್ಲಿ. ಶಿವಪ್ರಸಾದ್, ಈಗ ಇಬ್ರು ನಾಯಕರು ಕೂಡ ಇನ್ನೇನು ಕೆಲವೇ ಹೊತ್ತಿನಲ್ಲಿ ದೆಹಲಿಗೆ ಹೋಗಬೇಕಾಗತ್ತೆ. ಒಂದು ಕಡೆ ಇಬ್ಬರೂ ನಾಯಕರುಗಳ ಮನೆ ಮುಂದೆ ಅವರ ಅಭಿಮಾನಿಗಳು, ಅವರ ಕಾರ್ಯಕರ್ತರು ಸಾಕಷ್ಟು ಜನಸಂಖ್ಯೆಯಲ್ಲಿ ಬಂದು ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೂ ಕೆಲವೊಂದಿಷ್ಟು ಜನ ಶಾಸಕರು ಮಂತ್ರಿಗಿರಿಗೋಸ್ಕರ ಲಾಬಿ ಮಾಡ್ತಾ ಇದ್ದಾರೆ. ಹೆಂಗ್ ಕಂಡು ಬರ್ತಾ ಇದೆ ಇವತ್ತು ಡಿಕೆ ಹಾಗೆ ಸಿದ್ದರಾಮಯ್ಯನವರ ನಿವಾಸದ ಮುಂಭಾಗದ ಚಿತ್ರಣಗಳು? ಬೆಳಗ್ಗೆಯಿಂದ ಒಂದು ಕಡೆ ಅಭಿಮಾನಿಗಳು, ಕಾರ್ಯಕರ್ತರಾದ್ರೆ ಮತ್ತೊಂದು ಕಡೆ ಶಾಸಕರನ್ನ ಬೆಂಬಲಿಸುವಂತ ಆ ಸಮುದಾಯದ ಸ್ವಾಮೀಜಿಗಳು ಎಲ್ಲರೂ ಕೂಡ ಬಂದು ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡ್ತಾ ಇದ್ದಾರೆ. ಇನ್ನ ನಮ್ಗೆ ಸಿಕ್ಕಿರುವಂತ ಮಾಹಿತಿ ಪ್ರಕಾರ 12 ಗಂಟೆಗೆ ಚಾರ್ಟೆಡ್ ವಿಮಾನದ ಮೂಲಕ ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಒಟ್ಟಿಗೆ ದೆಹಲಿಗೆ ಪ್ರಯಾಣ ಬೆಳೆಸಲಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಸಚಿವರು ಯಾರ್ಯಾರಾಗ್ತಾರೆ, ನಾಳೆ 30 ಜನ ಶಾಸಕರು ಸಚಿವರಾಗಿ ಪ್ರಮಾಣವಚನ ಸ್ವೀಕಾರ ಮಾಡ್ತಾರೆ ಅನ್ನೋ ಮಾಹಿತಿ ಇದೆ. ಆ 30 ಜನರಲ್ಲಿ ತನ್ನ ಹೆಸರು ಕೂಡ ಒಂದು ಇರ್ಲಿ ಅನ್ನುವಂತ ನಿಟ್ಟಿನಲ್ಲಿ ಶಾಸಕರು ಕೂಡ ಬಂದು ಒತ್ತಡವನ್ನ ಹಾಕ್ತಿದ್ದಾರೆ. ಇನ್ನ ಬೋವಿ ಸಮುದಾಯದ ಚಿತ್ರದುರ್ಗ ಮಠದ ಸಿದ್ದರಾಮೇಶ್ವರ ಶ್ರೀಗಳು ಕೂಡ ಭೇಟಿಯನ್ನ ಮಾಡಿ ಈ ಬಾರಿ 3 ಜನ ಶಾಸಕರು ನಮ್ಮ ಒಂದು ಸಮುದಾಯದಿಂದ ಗೆದ್ದಿದ್ದಾರೆ, ಸೊ ಅವರಿಗೆ ಸಚಿವ ಸ್ಥಾನವನ್ನ ನೀಡಬೇಕು. ಈ ಹಿಂದಿನ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಶಿವರಾಜ್ ತಂಗಡಿ ಅವರಿಗೆ ಸಚಿವ ಸ್ಥಾನವನ್ನ ನೀಡಲಾಗಿತ್ತು. ಈ ಬಾರಿ ಕೂಡ ಶಿವರಾಜ್ ತಂಗಡಿಗೆ ಕನಕಗಿರಿ ಕ್ಷೇತ್ರದಿಂದ ಅಥವಾ ಪಾವಗಡದಿಂದ ವೆಂಕಟೇಶ್ ಅಥವಾ ಎಸಿ ಶ್ರೀನಿವಾಸ್ ಪುಲಿಕೇಶನ್ ಈ ಮೂರಲ್ಲಿ ಯಾರಿಗಾರು ಕೂಡ ಸಚಿವ ಸ್ಥಾನವನ್ನ ಕಡ್ಡಾಯವಾಗಿ ನೀಡಲೇಬೇಕು ಅಂತ ಒತ್ತಾಯವನ್ನ ಕೂಡ ಮಾಡಿದ್ದಾರೆ. ಅದ್ರ ಜೊತೆಗೆ ಸಾಕಷ್ಟು ಜನ ಶಾಸಕರು ಕೂಡ ಅವರನ್ನ ಭೇಟಿ ಮಾಡಿ ತಮ್ಗೆ ಸಚಿವ ಸಂಪುಟದಲ್ಲಿ ಸ್ಥಾನವನ್ನ ಕೊಡಬೇಕು ಅನ್ನೋ ಬೇಡಿಕೆಯನ್ನ ಕೂಡ ಇಡ್ತಾ ಇದ್ದಾರೆ. ಈಗಿರುವಂತ ಮಾಹಿತಿ ಪ್ರಕಾರ ಸುರ್ಜೇವಾಲಾ ಹಾಗೂ ಕೆ.ಸಿ. ವೇಣುಗೋಪಾಲ್ ಯಾವಾಗ ಬಂದು ಶಾಸಕರ ಒಂದು ಅಭಿಪ್ರಾಯದ ಸಂಗ್ರಹಕ್ಕೆ ಮುಂದಾಗಿದ್ರಲ್ಲ, ಆ ಒಂದು ಸಂದರ್ಭದಲ್ಲಿಯೇ ಸುಮಾರು 55 ಜನರ ಒಂದು ಪಟ್ಟಿಯನ್ನ ಸಿದ್ಧಪಡಿಸಿಕೊಂಡು ಹೋಗಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗಿದೆ. ಅದರಲ್ಲಿ 30 ಜನರನ್ನ ಶಾರ್ಟ್ ಲಿಸ್ಟ್ ಕೂಡ ಮಾಡಲಾಗುತ್ತೆ. ಆ 30 ಜನರಲ್ಲಿ ಸಿದ್ದರಾಮಯ್ಯದ ಬಣದ ಶಾಸಕರು ಎಷ್ಟು ಜನ ಸಚಿವರಾಗ್ತಾರೆ, ಡಿಕೆ ಬಣದ ಶಾಸಕರು ಎಷ್ಟು ಜನ ಸಚಿವರಾಗ್ತಾರೆ ಅನ್ನುವಂಥದ್ದು. ಡಿಕೆ ಶಿವಕುಮಾರ್ ಕೂಡ ಅಷ್ಟೇ ಸಿಎಂ ಸ್ಥಾನವನ್ನ ಬಿಟ್ಟುಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಸುಮಾರು 12ಕ್ಕೂ ಹೆಚ್ಚಿನ ಸ್ಥಾನಗಳ ಒಂದು ಸಚಿವ ಸ್ಥಾನಗಳು ಬೇಕು ಅನ್ನುವಂತ ಬೇಡಿಕೆಯನ್ನ ಕೂಡ ಇಟ್ಟಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಶ್ರುತಿ, ಓಕೆ ಶಿವಪ್ರಸಾದ್, ಥ್ಯಾಂಕ್ ಯು ತಮ್ಮ ಕಂಪ್ಲೀಟ್ ಮಾಹಿತಿಗೆ. ಏನೋ ಸಿದ್ದರಾಮಯ್ಯನವರ ನಿವಾಸದ ಮುಂಭಾಗದಲ್ಲಿ ಸೇರಿರುವಂತಹ ಅವರ ಅಭಿಮಾನಿಗಳು, ಕಾರ್ಯಕರ್ತರು ಬಹಳ ಖುಷಿಯನ್ನ ಹಂಚಿಕೊಂಡಿದ್ದಾರೆ. ಏನು ಹೇಳಿದ್ರು, ಯಾವ ರೀತಿ ಖುಷಿಯನ್ನ ವ್ಯಕ್ತಪಡಿಸಿದ್ರು, ಬನ್ನಿ ನೋಡೋಣ. ಬರೀ ಕರ್ನಾಟಕ ಅಲ್ಲ, ಬರೀ ಭಾರತ ದೇಶವೇ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆಗ್ತಾ ಇರೋದು ಒಂದು ಸಂತೋಷದಲ್ಲಿ ತೇಲ್ತಾ ಇದೆ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಏನು ಈ ಮಂಗಳವಾದ್ಯ, ಡೋಲು, ನಾದಸ್ವರ ಶಾಲೆಯನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು 2013 18 ಅವಧಿಯಲ್ಲಿ ನಮಗೆ ಶಾಲೆಯನ್ನ ಮಾಡಿಕೊಟ್ರು. 2ನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಇನ್ನೊಂದೊಳಗೆ ಅನ್ನಭಾಗ್ಯ, ಅವು ಇವು 108 ಯೋಜನೆಗಳನ್ನು ಮಾಡ್ತಾರೆ. ಇನ್ನೊಂದೊಳಗೆ ಔಷಧಿಯಿಂದ ಏನಾದ್ರು ಮುದ್ದಮ್ಮ ಸಿದ್ದರಾಮಯ್ಯ ಸ್ವಲ್ಪ ಬಂದಿದ್ದೆ ನಾನು.
ಕರ್ನಾಟಕ ಜನತೆಗೆ ಒಳ್ಳೇದು ಮಾಡ್ತಾರ ಅಂತಂದು ನಾವು ಭರವಸೆಯನ್ನು ಹೇಳಿ ನಾವು ಹಂಗಾಗಿ ಪಾದಯಾತ್ರೆ ಮುಖಾಂತರ ನಾವು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಲಿ ಅಂತ ಹೇಳಿ ನಾವು ದಾವಣಗೆರೆಯಿಂದ ನಾವು ಪಾದಯಾತ್ರೆ ಬಂದಿದ್ದೀವಿ. ಗುಲ್ಬರ್ಗ ಜಿಲ್ಲಾ ಆಳಂದ್ ತಾಲೂಕಲ್ಲಿಂದ ಬಂದಿದ್ದೇವೆ ಸರ್. 600 ಕಿಲೋಮೀಟರ್ ದೂರದಿಂದ ಇಲ್ಲಿ ಬಂದಿದ್ದೆವು. ಸಿದ್ದರಾಮಯ್ಯ ಸರ್ ಮೊದಲು ಮುಖ್ಯಮಂತ್ರಿ ಆದಾಗ ಸೀರು ಭಾಗ್ಯ, ಅನ್ನ ಭಾಗ್ಯ, ಕೆಲವು ಭಾಗ್ಯಗಳನ್ನು ಮಾಡಿ ಜನತೆಗೆ ಮನಸ್ಸು ಗೆದ್ದಿದ್ದಾರೆ. ಅದಕ್ಕೆ ಕರ್ನಾಟಕ ಜನರವರಿಗೆ ಈ ಸಲ ಪೂರ್ತಿ ಬಹುಮತ ಕೊಟ್ಟಿದ್ದಾರೆ. ಮತ್ತೆ ಮುಖ್ಯಮಂತ್ರಿ ಆದಕ್ಕೆ ಮತ್ತೆ ಆಡಳಿತ ಸರಿಯಾಗಿ ಮಾಡ್ತಾರೆ ಅವರು. ಈಗ 5 ವರ್ಷ ಹಿಂದಿನ ಪೀರಿಯಡ್ ಅಲ್ಲಿ ಸಿದ್ದರಾಮಯ್ಯ ಸಾಹೇಬರು ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ. ಅದಕ್ಕೆಲ್ಲಾ ನಿರೀಕ್ಷಣೆ ಸಿದ್ದರಾಮಯ್ಯ ಸಾಹೇಬ್ರ ಕಡೆ ಇಟ್ಟು ಜನ, ಕರ್ನಾಟಕ ಜನ ಬಹುಮತ ಕೊಟ್ಟಿದ್ದಾರೆ. ಅದಕ್ಕೆ ಸಾಹೇಬರು ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು 5 ವರ್ಷ ಅವರು ಆಗಿದ್ದಾರೆ. ಮತ್ತೆ ಅವ್ರಿಗೆ ಒಳ್ಳೆ ಆಗ್ಯಾದಂತ ಹೇಳಿ ಎಲ್ಲ ಸಮಾಜದಿಂದ ನಾವು ಆಳಂದ್ ತಾಲೂಕಿನಿಂದ ವೆಲ್ಕಮ್ ಬ್ಯಾಕ್. ಇದಕ್ಕೆ ಡಿ.ಕೆ. ಶಿವಕುಮಾರ್ ಮಾತಾಡ್ತಿದ್ದಾರೆ, ಬನ್ನಿ ನೋಡೋಣ. ಪ್ರಜಾಧ್ವನಿ ಕರ್ನಾಟಕ ಸರ್ಕಾರದ ಧ್ವನಿ ಅದು ನೂತನವಾಗಿ ನಾಳೆ ರಚನೆ ಆಗ್ತಾ ಇದೆ. ನಮ್ಮ ಎಲ್ಲ ರಾಷ್ಟ್ರೀಯ ನಾಯಕರುಗಳು ಆಗಮಿಸ್ತಾ ಇದ್ದಾರೆ. ನಾವು ಮೊದಲನೇ ಕ್ಯಾಬಿನೆಟ್ನಲ್ಲಿ ನಮ್ಮ ಎಲ್ಲ ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತರ್ತಾ ಇದ್ದೇವೆ. ಕೊಟ್ಟ ಮಾತನ್ನು ನಾವು ಉಳಿಸ್ಕೊಳ್ತೇವೆ. ನೀವೆಲ್ಲ ಈ ಸಂದರ್ಭದಲ್ಲಿ ಆ ಒಂದು ಐತಿಹಾಸಿಕವಾದಂಥ ಘಟನೆಯನ್ನು ತಾವೆಲ್ಲ ವೀಕ್ಷಣೆ ಮಾಡಬೇಕು. ರಾಷ್ಟ್ರದ ಅನೇಕ ನಾಯಕರುಗಳನ್ನು ನಾವು ಆಹ್ವಾನಿಸಿದ್ದೇವೆ, ಅವರೆಲ್ಲ ಬರ್ತಾ ಇದ್ದಾರೆ. ನಾನು ಎಲ್ಲ ಕಾರ್ಯಕರ್ತರಿಗೆ, ರಾಜ್ಯದ ಉದ್ದಗಲಕ್ಕೂ ಕಾರ್ಯಕರ್ತರಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ನೀವೆಲ್ಲ ತಾವೇ ತಮ್ಮ ತಮ್ಮ ವಾಹನಗಳನ್ನು ಮಾಡಿಕೊಂಡು ನಿಮಗೆ ಇನ್ವಿಟೇಷನ್ ನಾನೇ ಈ ಒಂದು ಮಾಧ್ಯಮದ ಗೋಷ್ಠಿ ಮುಖಾಂತರ ನಾನು ಆಹ್ವಾನಿಸ್ತಾ ಇದ್ದೇನೆ. ನಾನೇ ಮಾಧ್ಯಮದ ಗೋಷ್ಠಿ ಮುಖಾಂತರ ನಿಮ್ಮೆಲ್ಲರೂ ಕೂಡ ನಾನು ಆಹ್ವಾನಿಸ್ತಾ ಇದ್ದೇನೆ. ತಾವೆಲ್ಲ 11 ಗಂಟೆ ಒಳಗಡೆನೆ ಸ್ಟೇಡಿಯಂಗೆ ಬಂದು ಟ್ರಾಫಿಕ್ ಜಾಮು ಮತ್ತೊಂದು ಆಗಿನ ಮುಂಚಿತವಾಗಿ ತಾವೆಲ್ಲ ತುಂಬಬೇಕು, ಸೇರಿಕೊಡ್ಬೇಕು. ಆಮೇಲೆ ಹೊರಗಡೆಯಲ್ಲಿ 11 ಗಂಟೆಗಿನ ಮುಂಚಿತವಾಗಿ ನಾವು ಲೇಟಾಗಿ ಬಂದರೆ ನೀವು ಯಾರು ಒಳಗಡೆ ಬರಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ಭಾಳ VIP ಮೂಮೆಂಟ್ಸ್ ಇರ್ತದೆ. ಸೊ ಅದಕ್ಕೆ ನೀವೆಲ್ಲ ಕೂಡಲೇ ನಮ್ಮ ಈ ಒಂದು ಐತಿಹಾಸಿಕವಾದಂಥ ಪ್ರತಿಜ್ಞಾ ವಿಧಿ ಕಾರ್ಯಕ್ರಮಕ್ಕೆ ತಾವೆಲ್ಲ ಬರಬೇಕು ಅಂತೇಳಿ ಕರ್ನಾಟಕ ರಾಜ್ಯದ ಎಲ್ಲ ಮುಖಂಡರುಗಳಿಗೆ ನಾನು ಮನವಿ ಮಾಡ್ಕೊಳ್ತೇನೆ. ಇದಲ್ಲದೆ ಬೇರೆ ಪಕ್ಷದ ಮುಖಂಡರುಗಳು ಕೂಡ, ಜನತಾದಳ ಇರ್ಬೋದು, BJP ಇರ್ಬೋದು, ನೀವು ಅನ್ಯತೆ ಭಾವನೆ ಬೇಡ. ಇದು ಪಕ್ಷಾತೀತವಾಗಿ ಇದು ಸರ್ಕಾರ, ನೀವು ಕೂಡ ಸರ್ಕಾರದ ಒಂದು ಭಾಗಿ, ಪ್ರಜಾಪ್ರತಿನಿಧಿಗಳ ಭಾಗಿ. ನೀವು ಕೂಡ ವಾರಸುದಾರರು. ನೀವು ಕೂಡ ಎಲ್ಲ ಕೂಡ ಬಂದು ಈ ಸಂಭ್ರಮದಲ್ಲಿ ತಾವು ಪಾಲ್ಗೊಳ್ಬೇಕು ಅಂತೇಳಿ ನಾನು ಪ್ರಾರ್ಥನೆಯನ್ನು ನಾನು ಮಾಡ್ತಾ ಇದ್ದೀನಿ. ಈಗ ದೆಹಲಿಗೆ ಹೋಗ್ತಾ ಇದ್ದೀವಿ. ನಾನು, ಸಿದ್ದರಾಮಯ್ಯನವರು, ನಮ್ಮ ಸುರ್ಜಿವಾಲಾ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರನ್ನ ಭೇಟಿ ಮಾಡಬೇಕು. ನಾವು ಫಸ್ಟ್ ಸ್ಟೇಜ್ ಆಫ್ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಚರ್ಚೆ ಮಾಡಿಬಿಟ್ಟು ಆಮೇಲೆ ತೀರ್ಮಾನ ಮಾಡ್ತೀವಿ. ಅವೆಲ್ಲ ಈಗ ಸದ್ಯಕ್ಕೆ ನೀವು ಫಸ್ಟ್ ಈಗ ನಾವು ಜನಕ್ಕೆ ಏನು ಮಾತು ಕೊಟ್ಟಿದ್ದೀವಿ ಆ ಮಾತನ್ನು ಉಳಿಸೋದು, ಅದು ನಮ್ಗೆ ಇಂಪಾರ್ಟೆಂಟು. ಕ್ಯಾಬಿನೆಟ್ಟು ವ್ಯಕ್ತಿಗಳು ಎಲ್ಲ ನಾವು ಆಮೇಲೆ ನಿಮ್ಗೆ ಬಿಟ್ಬಿಟ್ಟು ನಾವೇನು ಮಾಡೋಕ್ಕೆ ಹೋಗಲ್ಲ. ಸುಮ್ಮನೆ ಹೂವು ಯಾವುದು ಅವಶ್ಯಕತೆ ಇಲ್ಲ. ಒಟ್ಟಾರೆ ಒಗ್ಗಟ್ಟಿನ ಕೆಲಸವನ್ನ ನಾವೆಲ್ಲ ಸೇರಿ ನಾವು ಮಾಡ್ತೇವೆ. ಈಗೇನು ನಾನು ಮಾತಾಡಲ್ಲ. ನಾವು ಏನು ತೀರ್ಮಾನ ಮಾಡ್ತೀವಿ ತಿಳಿಸ್ತೀವಿ, ನುಡಿದಂತೆ ನಡಿತೀವಿ. ಇಷ್ಟು ಮಾತ್ರ ನಾನು ಹೇಳ್ತೀನಿ. ನಮ್ಮ ರಾಷ್ಟ್ರೀಯ ನಾಯಕರುಗಳೆಲ್ಲ ಬಂದು, ಅದು ಡಿ.ಕೆ. ಶಿವಕುಮಾರ್ ಗ್ಯಾರಂಟಿ ಅಲ್ಲ, ಇಲ್ಲ ಸಿದ್ದರಾಮಯ್ಯನ ಗ್ಯಾರಂಟಿ ಅಲ್ಲ, ಅದು ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ, ಕಾಂಗ್ರೆಸ್ ಪಕ್ಷದ ಒಮ್ಮತದ ಗ್ಯಾರಂಟಿ. ಸೊ ಒಂದನ್ನ ರಾಹುಲ್ ಗಾಂಧಿ ಅವರು ಬಂದು ಘೋಷಣೆ ಮಾಡಿದ್ದಾರೆ. ಯುವಕರಿಗೆ, ಹೆಣ್ಮಕ್ಳಿಗೆ ಗೃಹಲಕ್ಷ್ಮಿ, ಅದನ್ನು ಪ್ರಿಯಾಂಕಾ ಗಾಂಧಿ ಅವರು ಬಂದು ಮಾಡಿದ್ದಾರೆ. ನಾನು, ಸಿದ್ದರಾಮಯ್ಯನವರು ಸೇರಿ ಗೃಹ ಜ್ಯೋತಿ ನಾವು ಮಾಡಿದ್ದೇವೆ. ಸೊ ಅದಲ್ಲದೆ ಕೊನೆಗೆ ಬಸ್ ಪಾಸ್ ಕೂಡ ರಾಹುಲ್ ಗಾಂಧಿ ಅವರು ಬಂದು ಹೆಣ್ಮಕ್ಳಿಗೆ ಮಂಗಳೂರಲ್ಲಿ ಅನೌನ್ಸ್ ಮಾಡಿದ್ದಾರೆ. ಸೊ ಅವರು ಕೊಟ್ಟ ದೀಕ್ಷೆ, ಅವ್ರು ಕೊಟ್ಟ ಪ್ರತಿಜ್ಞೆ ನಾವೆಲ್ಲ ಕೂಡ ಜನರಿಗೆ ಮುಟ್ಟಿಸುವಂತ ಕೆಲಸ ನಾವು ಮಾಡ್ತೇವೆ. See, tomorrow I request all the workers, leaders of Karnataka, you may get an invitation, you may not get an invitation. This is the invitation as a party president I am extending to all of you. You should be a part of the change, you should be a part of the development, you should be a part of the announcement of the guarantees which Congress party has been given. Our AICC President Mr. Mallikarjun Kharge ji, Sonia Gandhi ji, Rahul Gandhi ji will also be part of this great event, and we have invited various other leaders
across the country, cutting across the party line. I want all the leaders, whether you have been invited, you received the invitation or not, please be a part of this great movement. And I request all the workers of the party and the people who supported us to be to witness, to enjoy, to see that this festival is being taken up. We have a long way to go. We have to implement this guarantee. That is the priority, and we will do it. Expectation of the people are very high. Everyone wants the leader from their community, their region. There is nothing, there is no region. We don't have caste, we don't have region. Only one caste, one religion is Congress religion. ಜನ ಕರೆಂಟ್ ಬಿಲ್ ಕಟ್ಟೋಣ ಅಂತ ಶುರು ಮಾಡಿದ್ದಾರೆ. ಈಗ ಫಸ್ಟ್ ಕ್ಯಾಬಿನೆಟ್ ಅಲ್ಲಿ ಅನೌನ್ಸ್ ಆದ್ರೆ ಜನರಿಗೆ ತಲುಪೋದು ಯಾವಾಗ ಅಂತ ನಾನು ಏನು ಹೇಳಬೇಕು ಅಷ್ಟು ಹೇಳಿದ್ದೀನಿ. ಇದು ಡಿಕೆ ಶಿವಕುಮಾರ್ ಅವರ ಮಾತುಗಳು. ದೆಹಲಿಗೆ ಹೋಗೋದಕ್ಕೂ ಮುಂಚೆ ಮಾಧ್ಯಮಗೋಷ್ಠಿಯನ್ನು ಕರೆದ್ರು, ಸಾಕಷ್ಟು ವಿಚಾರಗಳನ್ನ ಹೇಳಿದ್ರು. ನಾಳೆ ನಡೆಯುವಂತಹ ಕಾರ್ಯಕ್ರಮಕ್ಕೆ, ಪದಗ್ರಹಣ ಸ್ವೀಕಾರ ಸಮಾರಂಭಕ್ಕೆ ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ಬರಬೇಕು ಅನ್ನೋ ಒಂದು ಬಹಿರಂಗವಾದಂತಹ ಆಹ್ವಾನವನ್ನು ಕೂಡ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ. ಇದಿಷ್ಟು ಇವರೆಗಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.